ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ದ RJ ಕಿರಣ್ ಶೋನ ನೋಡಿ 1 ವಾರ ಒಳಗಡೆ ಟ್ರಾವೆಲ್ ಮಾಡ್ತಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಒಂದು ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ಸದ್ಯಕ್ಕೆ T2 ಟರ್ಮಿನಲ್ ಇದ್ದೀನಿ. ನನ್ನ ಜೊತೆ ನನ್ನ ಮಗ ಕೂಡ ಇದ್ದಾನೆ. ಹಾಯ್ ಬಾಯ್ ಹೇಳು. ಬಾಯ್ ಹೇಳಿದ್ಯಾ? ಸೊ ನನ್ನ ವೈಫು ಅಲ್ಲ ಹಿಂದೆ ರೆಡಿ ಆಗ್ತಿದ್ದಾಳೆ. ಸೊ ಕ್ಯಾಮ್ರಾ ಶೈ. ಸೊ ಬನ್ನಿ ಹಂಗಾರೆ ಏರ್ ಇಂಡಿಯಾ ಫ್ಲೈಟು ಚೆಕ್ ಇನ್ ಮಾಡ್ತಾ ಇದ್ದೀನಿ. ಹೋದ ತಕ್ಷಣ ಒಂದು ಟ್ರಾಲಿ ಸಿಕ್ತು. ನಾನು ಎತ್ತಾಕೊಂಡು ತಳ್ಕೊಂಡು ಓಡ್ಕೊಂಡು ಹೋಗಿ ಒಂಥರ ಖುಷಿ ಪಟ್ಟಿದ್ದಾಯಿತು. ಅಂತೂ ಇಂತೂ ಈ ತರಲೆ ನನ್ನ ಮಗನ ಹಿಡ್ಕೊಂಡು ಒಳಗಡೆ ಬಂದಾಯಿತು. ಟರ್ಮಿನಲ್ 2 ಒಳಗೆ ಹೋಗ್ತಿದ್ದೀವಿ. ಏನೇನು ಸರ್ಪ್ರೈಸಸ್ ಕಾದಿದೆಯೋ ಗೊತ್ತಿಲ್ಲ. ಇವನೇನೇನು ಕಾಟಗಳು ಕೊಡ್ತಾನೋ ಗೊತ್ತಿಲ್ಲ. ಸ್ಟೇ ಟ್ಯೂನ್ಡ್. ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಟರ್ಮಿನಲ್ 2. ನಂಗೆ ಟರ್ಮಿನಲ್ 1ಗಿಂತ ಟರ್ಮಿನಲ್ 2ನೇ ಸಖತ್ ಇಷ್ಟ ಆಯಿತು. ನಾವು ಬೋರ್ಡ್ ಆಗಿದ್ದು ಏರ್ ಇಂಡಿಯಾ ಫ್ಲೈಟು. ಸೊ ತುಂಬ ಚಿಕ್ಕದಾಗಿತ್ತು. KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡ್ದಂಗೆ ಸೀಟ್ ಹತ್ರ ಕಾಲು ಚಾಚ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಬಟ್ ವಿಂಡೋ ವ್ಯೂ ಸಖತ್ತಾಗಿತ್ತು. ಅದನ್ನು ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಪೃಥು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಫಸ್ಟ್ ಫ್ಲೈಟ್ಗೆ ಅಂತ ಗೊತ್ತಿರಲಿಲ್ಲ. ಅಂದರೆ ಯಾಕೆ ಅಂದರೆ ಟೇಕ್ ಆಫ್ ಆಗಬೇಕಾರೆ ಎಲ್ಲ ಇರಿಟೇಟ್ ಆಗ್ಬೋದು, ಬಿಕಾಸ್ ಕಿವಿಗೆ ಪ್ರೆಷರ್ ಹೋಗುತ್ತೆ ಅದಕ್ಕೆಲ್ಲ ಅಂತ. ಬಟ್ ಅವನೊಂದು ಚೂರು ಹೆದರ್ಕೊಳ್ಳಿಲ್ಲ. ಬಾದಾಮಿ ಗೋಡಂಬಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ದ. ಫ್ಲೈಟ್ ವ್ಯೂ ನೋಡ್ತಿದ್ದ. ಫುಲ್ ಎಕ್ಸೈಟ್ ಆಗಿ ಹೂ ಅಂತೆಲ್ಲ ಕಿರ್ಚ್ದ. ನೋಡಿ ಒಂಥರ ಮೋಡಗಳ ಮಧ್ಯೆ ಹೋಗೋಕ್ಕೆ ಸಕ್ಕತ್ತಾಗಿರುತ್ತೆ ಅಲ್ವಾ. ಏನೋ ಒಂಥರ ಫ್ಲೈಟ್ ಜರ್ನಿ ಯಾವಾಗಲೂ ಒಂಥರ ಮಿಕ್ಸ್ಡ್ ಒಪಿನಿಯನ್. ಅಂದರೆ ಹಗಲಲ್ಲಿ ಮಾಡಿದ್ರೆ ನಿಮಗೆ ಬೇರೆದೇ ಪ್ರಪಂಚ ಕಾಣಿಸುತ್ತೆ, ಕತ್ಲಲ್ಲಿ ಮಾಡಿದ್ರೆ ಏನೂ ಕಾಣಿಸಲ್ಲ. ಇದೊಂಥರ ನೀವು ಗೂಗಲಲ್ಲಿ ಸ್ಯಾಟಲೈಟ್ ವ್ಯೂ ನೋಡ್ದಂಗೆ ಮೇಲಿಂದ ಕೆಳಗೆ ನೋಡ್ಬೋದು. ನೋಡಿ ಆಕಾಶದಲ್ಲಿ ಮೋಡಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಗೋವಾಗೆ ರೀಚ್ ಆಗಬೇಕು ಆ್ಯಕ್ಚುಲಿ. ಸೊ ಗೋವಾ ರೀಚ್ ಆದಮೇಲೆ ಬೇರೆ ಏನೇನು ಮಾಡಬೇಕು ಅನ್ನೋದಂತೂ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಸತಿ ಐಟನರಿ ಕೂಡ ಪ್ಲ್ಯಾನ್ ಮಾಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದೀವಿ. ಸೊ ಫ್ಲೈಟ್ ವಾಸ್ ಓಕೆ ನಾಟ್ ರಿಯಲಿ ಅ ಗ್ರೇಟ್ ಫ್ಲೈಟ್, ಬಟ್ ಓಕೆ, ನಾಟ್ ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ, ನಾಟ್ ಗುಡ್ ಅಂತಲೂ ಹೇಳೋಕ್ಕಾಗಲ್ಲ. ಕಾಸಿಗೆ ತಕ್ಕಷ್ಟು ಕಜ್ಜಾಯ ಅಂತಾರಲ್ಲ, ಹಾಗೆ ಅಷ್ಟೇ ಕತೆ ಆಗಿದ್ದು. ಆ್ಯಕ್ಚುಲಿ ಲ್ಯಾಂಡ್ ಆಗಬೇಕಾದ್ರೆ ಹೆದರ್ಕೋತಾನೆ ಅಂದ್ಕೊಂಡ್ವಿ. ಲ್ಯಾಂಡ್ ಆಗಬೇಕಾದ್ರೂ ಕೂಡ ಹೆದರ್ಕೊಳ್ಳಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ದ ನಮ್ಮ ಹುಡುಗ. ವಾವ್ ಅನಿಸ್ತು ಅಷ್ಟೆ. ಅಂತೂ ಇಂತೂ ಲ್ಯಾಂಡ್ ಆದ್ವಿ. ಫ್ಲೈಟ್ ಇಳಿದು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ, ಫಾಲೋ ಮೀ. ಸೊ ನಾವು ಗೋವಾಗೆ ರೀಚ್ ಆದ್ವಿ. ಸದ್ಯಕ್ಕೆ ಸೆಲ್ಫ್ ಡ್ರೈವ್ ಕಾರ್ ತೊಗೊಂಡಿದ್ದೀವಿ. ಇದೇ ನನ್ನ ವಾಹನ ಸದ್ಯದ ಒಂದು 4 ದಿನಗಳ ಮಟ್ಟಿಗೆ. ಸೊ ಇದು ಪರ್ ಡೇ 2000. ಸೀಸನ್ ಟೈಮಲ್ಲಿ 2000, ಸೀಸನ್ ಇಲ್ದಿರ 1000 ರೂಪೀಸ್ಗೂ ಸಿಗುತ್ತೆ ಕಾರು. ಸೊ ಬಲಿನೋ ಕಾರ್ ತೊಗೊಂಡೆ. ಸೊ ರೂಮಿಗೆ ಬಂದ್ವಿ. ನಾವೆಲ್ಲೇ ಬಂದ್ರೂ ಹೋಟೆಲ್ಗೆಲ್ಲ ಅಷ್ಟು ಹೋಗಲ್ಲ, ನಾವೇ ಅಡುಗೆ ಮಾಡ್ಕೋತೀವಿ, ಚಿಕ್ಕ ಮಗು ಇರೋದ್ರಿಂದ. ಸೊ ರೂಮಿಗೆ ಬಂದ ತಕ್ಷಣ ಬಿಸಿ ಉಪ್ಪಿಟ್ಟು ರೆಡಿ ಮಾಡ್ಕೊಂಡ್ವಿ. ಸೊ ಉಪ್ಪಿಟ್ಟು ತಿಂದ್ಬಿಟ್ಟು ಬೀಚ್ಗೆ ಹೋಗ್ತೀನಿ. ಬೀಚ್ನ ತೋರಿಸಿ ಅಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿಗೆ ಕ್ಯಾಂಡೋಲಮ್ ಬೀಚಿಗೆ ಬಂದು ನನ್ನ ನೈಟ್ನ ಮುಗಿಸಿದ್ದೀನಿ. ಸಖತ್ತಾಗಿದೆ ಎಂಟ್ರೆನ್ಸು ಕ್ಯಾಂಡೋಲಮ್ ಬೀಚ್ಗೆ. ತೋರಿಸ್ತೀನಿ ಬನ್ನಿ. ಎಷ್ಟು ತನಕ ಓಪನ್ ಇರುತ್ತೆ? ಕ್ಲೋಸ್ ಆಗುತ್ತಾ? ಬೀಚ್ ಎಷ್ಟೋ ತನಕ ಇರುತ್ತೆ? ಕ್ಯಾಂಡೋಲಮ್ ಬೀಚ್ ಎಂಟ್ರ್ ಆಗ್ತಿದ್ದೀವಿ. ಸಖತ್ತಾಗಿದೆ, ಮರಳು ನೈಸಾಗೆ. ಇಲ್ಲಿ ಹೋದರೆ ಬೇರೆಯೇ ಪ್ರಪಂಚ. ಜನ ರಾತ್ರಿ ಬಂದು ಫುಲ್ ಮೋಜು ಮಸ್ತಿ ಕುಡಿದು ಕುಪ್ಪಳಿಸಿ ಎಲ್ಲ ಕೂಡ ಮಾಡ್ತಾಯಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ನಾಯಿಗಳು ಕೂಡ ರೊಮ್ಯಾಂಟಿಕ್ ಮೂಡಲ್ಲಿದ್ವು ಅನಿಸುತ್ತೆ. ಪ್ರೀತಿಯಾಗಿ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಮುದ್ದು ಮಾಡ್ಕೋತಾ ಇದ್ವು. ಸೊ ಆ ಸಮುದ್ರದ ಅಲೆಗಳು ನೋಡ್ತಿದ್ರೆ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ನನ್ನ ಮಗನ ಫಸ್ಟ್ ಸಮುದ್ರದ ವೆಕೇಷನ್ ಅಂತ ಹೇಳ್ಬೋದು. ಬೀಚ್ ಸೈಡ್ ಸ್ಟೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು. ಅವ್ನಿಗೆ 2 ವರ್ಷ ಹಿಂದೆ ಬ್ಯಾಕ್ಗ್ರೌಂಡ್ ಬರ್ತಿದ್ದಾರೆ, ಸಾರಿ ಅವನೇ ಕಯ್ಯ ಅಂತಿದ್ದಾನೆ. ಸೊ ಹೋದ ತಕ್ಷಣ ಹೆದರ್ಕೊಂಡ ಸ್ವಲ್ಪ. ಅದಾದಮೇಲೆ ಈ ಎಂಜಾಯ್ಡ್. ಆ ವೇವ್ಸ್ ಬಂದು ಕಾಲಿಗೆ ಟಚ್ ಆಗ್ತಿರೋದು ನೋಡಿ ಫುಲ್ ಖುಷಿಪಟ್ಟು ಫುಲ್ ಮಜಾ ಮಾಡ್ದ. ಆಚೆ ಬರೋಕ್ಕೆ ಅವ್ನಿಗೆ ಇಷ್ಟನೇ ಇರಲಿಲ್ಲ, ಅಲ್ಲೇ ನೋಡ್ತಾ ನಿಂತ್ಕೊಂಡಿದ್ದ. ಬಟ್ ಒಂದು 10 ನಿಮಿಷ ಸುಮ್ಮನೆ ಒಂಥರ ಸ್ಟಿಲ್ಲಾಗಿ ನಿಂತಿದ್ದ. ಯಾಕೆ ನಮಗೂ ಅರ್ಥ ಆಗಲಿಲ್ಲ, ದುಃಖನೋ ಖುಷಿನೋ ಗೊತ್ತಿಲ್ಲ. ಸೊ ಇಲ್ಲಿಗೆ ನಮ್ಮ ಡೇ 1 ಮುಗೀತು. ನಾಳೆ ಸಿಗ್ತೀನಿ. ನಮಸ್ಕಾರ.